ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನೋಡ್ರಿ ಇವತ್ತು ಆರೋಗ್ಯಕರವಾದ ಹೆಲ್ದಿ ಆದ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಅದೇ ಮೆಂತ್ಯ ಪರೋಟ ರೀ. ಮೆಂತ್ಯ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಒಂದು ಸತಿ ಮೆಂತ್ಯ ಪರೋಟ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನೋಡ್ರಿ. ಮೆಂತ್ಯ ಪರೋಟ ಎಷ್ಟು ಚೆನ್ನಾಗಿ ಬಿಸಿಯಾಗಿ ಮಾಡಿದ್ದೀನಿ ನೋಡ್ರಿ. ಇದ್ರ ಜೊತೆ ಯಾವುದಾದ್ರೂ ಚಟ್ನಿ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಪಲ್ಯ ಹಚ್ಕೊಂಡು ತಿನ್ನೋದು ಎಲ್ಲ ಹಾಗೇನು ತಿಂತೀನಿ. ತುಪ್ಪ ಹಚ್ಕೊಂಡು ರೋಲ್ ಮಾಡ್ಕೊಂಡ್ರೆ ಹಾಗೂ ಚೆನ್ನಾಗಿರುತ್ತೆ ರೀ ತಿನ್ನೋಕ್ಕೆ. ಆದ್ರೆ ಹೆಲ್ದಿಯಾಗಿ ಆರೋಗ್ಯಕರವಾಗಿದೆ ರೀ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಒಂದು ಸತಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಒಂದಿಷ್ಟು ಗೋಧಿ ಹಿಟ್ಟು ತೊಗೋಬೇಕು. ನಿಮ್ಗೆ ಎಷ್ಟು ಬೇಕೋ ಮೆಂತ್ಯ ಪರೋಟನ ಅಷ್ಟು ಗೋಧಿ ಹಿಟ್ಟು ಅಷ್ಟು ಪ್ರಮಾಣ ಗೋಧಿ ಹಿಟ್ಟು ತೊಗೊಂಡು ಇದಕ್ಕೆ ಒಂದು ಸೂಡು ಅಂದ್ರೂ ಕಂಪಲ್ಸರಿ ಮೆಂತ್ಯನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಬೇಕು ರೀ. ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಇವೆಲ್ಲವನ್ನು ಪೇಸ್ಟ್ ಮಾಡಿ ಇದ್ರೊಳಗೆ ಹಾಕ್ಕೊಂಡು ಹಿಟ್ಟೊಳಗೆ ಹಾಕ್ಕೊಂಡು ನಾದ್ಕೋಬೇಕ್ರಿ ನೋಡ್ರಿ. ನಾ ಇಲ್ಲೆಲ್ಲ ಹಾಕ್ಕೊಂಡು ಹೆಂಗೆ ಮಧ್ಯದಲ್ಲೆಲ್ಲ ಹೆಂಗೆ ಬಂದಿದೆ ಮೆಂತ್ಯ ರೀ. ಆಮೇಲೆ ಇದ್ರೊಳಗೆ ಎಲ್ಲ ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿದ್ದೀನಲ್ಲ ರೀ, ಆ ಪೇಸ್ಟು ಕೂಡ ಉಪ್ಪು ಎಲ್ಲ ಹಾಕಿ ನಾದ್ಕೊಂಡಿದ್ದೀನಿ ರೀ. ಈ ಥರ ಮೆತ್ತಗೆ ನಾದ್ಕೋಬೇಕು ರೀ. ನಾದ್ಕೊಂಡು ಒಂದು 15-20 ನಿಮಿಷ ಇಡಬೇಕು. ಈ ಥರ ಮೆತ್ತಗಾಗುತ್ತೆ ರೀ. ಆದಮೇಲೆ ಈ ಥರ ಸ್ಮೂತಾಗಿ ಹೆಲ್ದಿಯಾಗಿರ್ತಕ್ಕಂಥ ನೋಡ್ರಿ, ಕೈ ಎಷ್ಟು ಮೆತ್ತಗಿದೆ ನೋಡಿ ಮೆಂತ್ಯ ಪರೋಟ. ಮುರಿದ್ರೆ ಎಷ್ಟು ಚೆನ್ನಾಗಿದೆ ರೀ. ನೀವು ಮಕ್ಕಳಿಗೆ ಟಿಫಿನ್ಗೆಲ್ಲ ಇದು ಹಾಕ್ಬೋದು ರೀ. ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋದಪ್ಪ ಅಂತಂದರೆ ಒಂದು ಪರೋಟ ಒಂದು ತುಪ್ಪ ಹಚ್ಕೊಟ್ರೆ ಮಕ್ಕಳು ತಿಂದು ಆರಾಮಾಗಿ ಹೋಗ್ತಾರೆ ರೀ. ಹೆಲ್ದಿಯಾಗಿರ್ತಾರೆ, ಹಸಿವು ಆಗೋದಿಲ್ಲ ಜಾಸ್ತಿ, ಚೆನ್ನಾಗಿರುತ್ತೆ. ತಿಂದು ಊಟ ಮಾಡಿ ಟಿಫಿನ್ಗೆ ಹಾಕ್ಕೊಂಡು ಹೋದರೆ ಅವತ್ತಿನ ದಿವಸ ಹೇಳ್ಬೇಕ್ರಿ ಆರಾಮಿರುತ್ತೆ ನೋಡ್ರಿ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನೋಡ್ರಿ. ಇಷ್ಟು 15 ನಿಮಿಷ ಆದಮೇಲೆ ನಾದ್ಕೊಂಡು ಈ ಥರ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಬೇಕ್ರಿ. ಮಾಡಿ ಥರ ರೋಲ್ ಚಪಾತಿ ಹಿಟ್ಟಲ್ಲಿ ಒಣ ಚಪಾತಿ ಹಿಟ್ಟು ಇರ್ತೈತಲ್ಲ ಅದ್ರೊಳಗೆ ಎದ್ದು ಈ ಥರ ಮಾಡ್ಕೋಬೇಕು ನೋಡ್ರಿ. ಒಂದೊಂದಾಗಿ ಪರೋಟನ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗಿರುತ್ತೆ. ಅದರಲ್ಲಿ ಹಿರಿಯರು ಶುಗರ್ BP ಇದ್ದವ್ರಿಗೆಲ್ಲ ಮೆಂತ್ಯ ಪರೋಟ ಮಾಡಿಕೊಟ್ರೆ ಅವ್ರ ಶುಗರ್ನು ಚೆನ್ನಾಗಿ ಕಂಟ್ರೋಲಲ್ಲಿ ಇರುತ್ತೆ ರೀ. ಹಾಗೆ ನಾವು ಎಲ್ಲರೂ ತಿನ್ನೋದ್ರಿಂದ ಆರೋಗ್ಯ ಹೆಲ್ದಿಯಾಗಿರುತ್ತೆ ರೀ. ಈ ಸೀಸನ್ ವೈಸ್ ಇದೆಯಲ್ಲ, ಈ ಸೀಸನಲ್ಲಿ ಮೆಂತ್ಯ ಸಿಗುತ್ತೆ. ಆಲ್ಮೋಸ್ಟ್ ಈಗ 1-2 ತಿಂಗಳು ಮೆಂತ್ಯದ ಇದು ರೀ ಈಗ ಸೀಸನ್. ಹಾಗಾಗಿ ನೀವು ಸ್ವಲ್ಪ ಮೆಂತ್ಯದನ್ನು ಪರೋಟವನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯವಾಗಿ ಹೆಲ್ದಿಯಾಗಿ ಇರ್ರಿ. ತಿಂದರೆ ಮಕ್ಕಳಿಗೂ ತುಂಬ ಒಳ್ಳೆಯದು ರೀ, ದೊಡ್ಡವ್ರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ತಿಂದು ನೋಡ್ರಿ ಈ ಥರ ಮಾಡಿ ನೋಡ್ರಿ. ಭಾಳ ದಪ್ಪ ಮಾಡಬಾರ್ದು, ಭಾಳ ಸಣ್ಣ ಮೀಡಿಯಮಲ್ಲಿ ದಪ್ಪ ಮಾಡ್ಕೊರಿ. ಮಾಡ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಥರ ಎರಡು ಕಡೆ ಎಣ್ಣೆಯನ್ನು ಹಚ್ಚಿ ಬೇಯಿಸ್ಬೇಕ್ರಿ. ಇದ್ರ ಜೊತೆ ಯಾವುದೇ ಚಟ್ನಿ ಹಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ರೀ. ಹಿಂಡಿ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಬಿಸಿ ಇದ್ರ ಜೊತೆ ತುಪ್ಪ ಹಚ್ಕೊಂಡು ತಿಂದರೆ ಭಾರಿ ಸಖತ್ತಾಗಿರುತ್ತೆ ರೀ. ನೀವು ಒಂದು ಸತಿ ತಿಂದು ನೋಡಿರಿ, ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೂ ಕಮೆಂಟ್ ಮಾಡಿರಿ, ಹೇಳ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ನನ್ನ ಚಾನಲ್ಗೆ ಹೊಸಬರಾಗಿದ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ, ಸೂಪರಾಗಿ ಬರುತ್ತೆ. ಮಕ್ಕಳಂತರೂ ತುಂಬ ಚೆನ್ನಾಗಿ ತಿಂದು ಬರ್ತಾರೆ ಟಿಫಿನ್ಗೆ ಹಾಕಿದ್ರೆ. ನಾನು ನಮ್ಮ ಮನೆಯಲ್ಲಿ ವಾರದಲ್ಲಿ ಈ ಮೆಂತ್ಯ ಸೀಸನ್ ಇದೆಯಲ್ಲ, ಈ ವಾರದಲ್ಲಿ ಅಂತೂ ಒಂದು ಮತ್ತೆ ಕಂಪಲ್ಸರಿ ಮಾಡೇ ಮಾಡ್ತೀನಿ ರೀ ಮೆಂತ್ಯ ಅನ್ನೋ ಪರೋಟನ. ಆರೋಗ್ಯಕರವಾಗಿದೆ ರೀ, ಹೆಲ್ದಿಯಾಗಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ ಇದು ಮೆಂತ್ಯ. ನಾವಂತರೂ ಹಸಿ ಮೆಂತ್ಯ, ಒಣಗ ಮೆಂತ್ಯ ನೆನೆಸಿಟ್ಟು ಅದು ಇದು ಮಾಡಿ ತಿನ್ಬೇಕಂತಂದು ಯಾಕೆ ಮಾಡೋದ್ರ ಜಾಡ. ಸುಮ್ಮನೆ ಇಂಥದ್ದು ಪಲ್ಯ ತಂದು ತಿಂದರೆ ಸೂಪರಾಗಿರುತ್ತೆ ರೀ. ಈ ಥರ ಮಾಡ್ಕೊಂಡು ಮೇಲ್ಗಡೆನೂ ರೊಟ್ಟಿ ಜೊತೆ ತಿನ್ಬೋದು, ಊಟದ ಜೊತೆ. ಬಟ್ ಈಗ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ನೋಡಿರಿ, ಎಷ್ಟು ಸೂಪರಾಗಿದೆ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ಹೇಗಾಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಬಾಯ್.